ओम नमः परस्मै पुरुषाय भूयसे सदुद्भवस्थाननिरोधलीलया गृहीतशक्तित्रितयाय देहिनाम् अन्तर्ध्रुवायालुपलभ्यवर्त्मने शीर्यत्ररूपिण्युरुगाय पादयोः करोति मानं बहुधा विभूतिभिः ऋङ्कश्रितायाः कुसुमाकरानुगैः विगीयमाना प्रियकर्म गायति देहेन्द्रियप्राणमनोभिमानो जीवोऽन्तरात्मा गुणकर्ममूर्तिः सूत्रं महानित्युरुदेह गीतः संसार आधावति कालतन्त्रः रोद्यच्छाक महावटद्रुमतले योगासनस्थं प्रभुं प्रत्यक्तत्वबुभुत्सुभिः प्रतिदिशं प्रोद्वीक्ष्यमाणाननम् मुद्रां तर्कमयीं दधानममलं कर्पूरगौरं शिवं हृद्यन्तः कलये स्फुरन्तमनिशं श्रीदक्षिणामूर्तिकम् इत्युपामन्त्रितो राज्ञा गुणानुकथने विभोः ऋषिकेशमनुस्मृत्य प्रतिवक्तुं प्रचक्रमे। श्रीगुरुभ्यो नमः। अथातः भागवते द्वितीये स्कन्धे चतुर्थे अध्याये एकादशात् श्लोकादारभ्य अद्य कथा प्रारभ्यते। राजा परमभागवतः विष्णुरातः परीक्षित शुकं ब्रह्मरातं वैयासकिं एवं पप्रच्छ। भगवान् कथमिदं विश्वं सृजते, कथं च गोपायते, कथं वा पुनः संयच्छते, पुरुषक्तिरयं पुरुषः यां यां शक्तिमुपाश्रित्य आत्मा क्रीडन् आत्मीयांश्च क्रीडयन् कदाचित् करोति कदाचित् विकरोति च। अद्भुतकर्मणः महाकर्मणः महोत्साहस्य महाबलस्य अक्लिष्टकर्मणः तस्यास्य भगवतः सर्वमेतत् विचेष्टितम् अधीश्वरैरपि ब्रह्मादिभिः दुर्विभाव्यं नैव कर्तुं शक्यं। कविभिश्च ब्रह्मादिभिः दुर्विभाव्यं दुर्ज्ञेयं च दुरुत्पाद्यं दुर्ज्ञेयं च। अतएव इदं सर्वमपि अहं विवित्सामि। भवान् शुकः एतत् मे विचिकित्सितं ब्रवीतु। भवानेव खलु परे ब्रह्मणि शब्दब्रह्मणि च निष्णातः। भवन्तं ऋते को वा अन्यः सर्वाणि इमानि विचिकित्सितानि प्रतिवक्तुं शक्नुयात्। अतः भवन्तमेव गुरुं स्वीकृत्य अहं सर्वानपि एतान् विषयान् विवित्सामि इति राज्ञा विभोः गुणानुकथने उपामन्त्रितः शुकः ऋषिकेशम् अनुस्मृत्य भागवतीं कथां प्रतिवक्तुं प्रचक्रमे। आषाढमासದ ವಿಶ್ವಾವಸು ಸಂವತ್ಸರದ ಆಷಾಢಮಾಸದ ಹುಣ್ಣಿಮೆಯ ತಿಥಿ ಇವತ್ತು. ಗುರುಪೂಜಾ ಎಲ್ಲ ಕಡೆ ನಡೆಯುವಂಥ ದಿವಸ. ಜಗತ್ತಿಗೆ ಗುರುಹು ಗುರುತಮಃ ಅಂತ ಕರೆಸ್ಕೊಂಡಿರುವ ವೇದವ್ಯಾಸರ
ಪುತ್ರನಾದಂಥ ಶುಕಾಚಾರ್ಯ, ಅವನು ಕೂಡ ಜಗತ್ತಿನ ಗುರುವೇ, ದಕ್ಷಿಣಾಮೂರ್ತಿ ಅಂತ ಕರೆಸ್ಕೊಂಡಂಥವನು. ಜಗತ್ತಿನ ಗುರುಗಳಾದ ಜಗದ್ಗುರುವಾದ ವೇದವ್ಯಾಸರನ್ನ ನೆನೆದು, ಶುಕಾಚಾರ್ಯನನ್ನ ನೆನೆದು, ಆ ಶುಕಾಚಾರ್ಯನಲ್ಲಿ ಪ್ರವಿಷ್ಟನಾದಂತಹ ವಾಯುವನ್ನು ಕೂಡ ನೆನೆದು ನಾವು ಈ ಭಾಗವತದ ಕಥೆಗೆ ಪ್ರವಚನಕ್ಕೆ ತೊಡಗಬೇಕು. ಇವರು ಮೂವರು ಜಗದ್ಗುರುಗಳು. ಶುಕಂ ತಮಾಶು ಪ್ರವಿವೇಶ ವಾಯು ವ್ಯಾಸಸ್ಯ ಸೇವಾರ್ಥಂ ಅತಾಸ್ಯ ಸರ್ವಂ ಜ್ಞಾನಂ ದಧೌ ಸರ್ವವೇದಾನ್ ಸಭಾರತಂ ಭಾಗವತಂ ಪುರಾಣಂ. ಇದು ನಮಗೆ ತಾತ್ಪರ್ಯ ನಿರ್ಣಯದಲ್ಲಿ ಸಿಗುವಂಥ ಸಂಗತಿ. ವೇದವ್ಯಾಸರ ಸೇವಾ ಮಾಡುವುದಕ್ಕಾಗಿ ಈ ಶುಕಾಚಾರ್ಯನ ಒಳಗೆ ಹೊಕ್ಕ ವಾಯು. ವೇದವ್ಯಾಸರ ಸೇವಾ ಮಾಡುವುದು ಅಂದರೆ ಅವ್ರ ಮೂಲಕ ಇದನ್ನೆಲ್ಲವನ್ನೂ ಶ್ರವಣ ಮಾಡುವುದು ಅಂತಲೇ ಅರ್ಥ. ಶ್ರವಣಂ ಮನನಂ ಚೈವ ನಿಧಿಧ್ಯಾಸನಮೇವ ಚ ಪರಿಚರ್ಯ ಗುರೋಹ ಶುಶ್ರೂಷಾದಿಕಂ ತಥಾ ಏಷಾ ಸೇವೇತಿ ಸಂಪ್ರೋಕ್ತ. ಸೇವಾ ಅಂದರೆ ಕೇವಲ ಪ್ರದಕ್ಷಿಣೆ ನಮಸ್ಕಾರ ಹಾಕುವುದೇ ಸೇವಾ ಅಲ್ಲ, ಗುರುವಿನ ಸೇವಾ. ಗುರುವಿನ ಮೂಲಕ ತತ್ವಗಳನ್ನು ಅರಿತು ಅದನ್ನು ಮನನಕ್ಕೊಳಪಡಿಸಿ ಮುಂದೆ ಅದನ್ನು ಧ್ಯಾನಕ್ಕೆ ವಿಷಯವನ್ನಾಗಿ ಮಾಡಿಕೊಂಡು ಜ್ಞಾನವನ್ನು ಪಡೆದರೆ ಅದೇ ನಿಜವಾದ ಗುರುವಿನ ಸೇವಾ. ಹೀಗೆ ಜಗದ್ಗುರುವಾದ ವೇದವ್ಯಾಸರನ್ನು ನೆನೆದು ಅವರ ಬಳಿಕದ ಜಗದ್ಗುರುವಾದಂಥ ಮುಖ್ಯ ಪ್ರಾಣನನ್ನ ನೆನೆದು ಈ ಭಾಗವತದ ಗುರುವಾದಂಥ ಶುಕಾಚಾರ್ಯನನ್ನ ನೆನೆದು ನಾವು ಈ ಭಾಗವತದ ಶ್ರವಣಕ್ಕೆ ತೊಡಗಬೇಕು. ಅದಲ್ಲದೆ ನಮಗೆ ಪಾಠ ಹೇಳಿದಂಥ ಪರಂಪರೆಯಲ್ಲಿ ಬಂದಂಥ ಎಲ್ಲ ಗುರುಗಳಿಗೂ ಕೂಡ ನಾವು ಕೃತಜ್ಞತಾಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸಿ ಗುರು ಪೂರ್ಣಿಮಾವನ್ನು ಗುರುಪೂಜಾ ಇವತ್ತೇನು ವೇದವ್ಯಾಸ ಪೂಜಾ ಮಾಡ್ತೇವೆ ಅದನ್ನು ಈ ರೀತಿಯಾಗಿ ಸಾರ್ಥಕ ಮಾಡಿಕೊಳ್ಬೇಕು. ದೇವತಾಭ್ಯ ಸುಮನಸಃ ಯೋ ದದಾತಿ ನರಶುಚಿ ತಸ್ಮೈ ದೇವಾ ಸುಮನಸಃ ತಸ್ಮಾತ್ ಸುಮನಸಸ್ಪತಃ ಅಂತ ಮಹಾಭಾರತದಲ್ಲಿ ಒಂದು ಮಾತಿದೆ. ದೇವತೆಗಳಿಗೆ ಸುಮನಸ್ಸನ್ನ ಯಾರು ಕೊಡ್ತಾರೋ, ಯಾವ ಅರ್ಚಕರು ಸಾಧಕರು, ಅವರಿಗೆ ದೇವತೆಗಳು ಕೂಡ ಸುಮನಸರಾಗ್ತಾರಂತೆ. ನಾವು ದೇವತೆಗಳಿಗೆ ಸುಮನಸವನ್ನು ಕೊಟ್ಟರೆ ಅವರು ಸುಮನಸರಾಗ್ತಾರೆ. ಏನದು ಸುಮನಸ್ಸು ಅಂದರೆ ಮೊದಲನೇದಾಗಿ ಹೂವು ಅಂತ ಅರ್ಥ. ನಾವು ದೇವತೆಗಳಿಗೆ ಗುರುಗಳಿಗೆಲ್ಲರಿಗೂ ಕೂಡ ಪುಷ್ಪದ ಆರಾಧನೆ ಮಾಡ್ತೇವೆ. ಆ ಪುಷ್ಪದ ಆರಾಧನೆ ಮಾಡುವುದು ಅದೇ ಸುಮನಸ್ಸಿನ ಆರಾಧನೆ. ಸುಮನಸ್ಸಂದ್ರೂ ಪುಷ್ಪನೇ. ಮತ್ತೆ ಇನ್ನೊಂದು ಅರ್ಥ ಸುಮನಸ್ಸಂದ್ರೆ ಒಳ್ಳೆಯ ಮನಸ್ಸು ಅಂತ ಅರ್ಥ. ಶುದ್ಧವಾದ ಮನಸ್ಸಿನಿಂದ ಆ ದೇವತೆಗಳ ಆರಾಧನೆ ಮಾಡಬೇಕು. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ತಸ್ಯೈತೆ ಖಚಿತಾಹ್ಯರ್ಥಾ ಪ್ರಕಾಶಂತೆ ಮಹಾತ್ಮನಃ ಅಂತ ಶ್ರುತಿ ಹೇಳುವಂತೆ ದೇವರ ಬಗ್ಗೆ ದೊಡ್ಡ ಭಕ್ತಿ ಮತ್ತೆ ದೇವರ ಬಗ್ಗೆ ಇದ್ದಂತೆಯೇ ಗುರುಗಳ ಬಗ್ಗೆ ಕೂಡ ಭಕ್ತಿ ಇದ್ದರೆ ಶಾಸ್ತ್ರದಲ್ಲಿ ಹೇಳಿದಂಥ ಕೆಲವು ಸಂಗತಿಗಳು ಶಾಸ್ತ್ರದಲ್ಲಿ ನೇರವಾಗಿ ಹೇಳಲ್ಪಡದೆ ಹೋದರೂ ಕೂಡ ಕೆಲವು ಸಂಗತಿಗಳು ನಮಗೆ ತಿಳಿದು ಬರ್ತವೆ. ತಸ್ಯೈತೆ ಖಚಿತಾಹ್ಯರ್ಥಾ ಪ್ರಕಾಶಂತೆ ಮಹಾತ್ಮನಃ ಅಂತ. ಅದಕ್ಕಾಗಿ ಆ ದೇವತೆಗಳ ಎಲ್ಲ ಗುರುಗಳ ಸ್ಮರಣವನ್ನು ನಾವು ಮಾಡಬೇಕು, ಅವ್ರ ಸೇವಾ ಮಾಡಬೇಕು. ಆರಂಭದಲ್ಲಿ ನಮೋ ನಮಸ್ತೆ ವೃಷಭಾಯ ಸಾತ್ವತಾಂ ಅಂತ ನಮಃ ಪರಸ್ಮೈ ಪುರುಷಾಯ ಭೂಯಸಿ ಅಂತ ಆ 12ನೇ ಶ್ಲೋಕದ ಮಂಗಲಾಚರಣವನ್ನು ನೋಡಿದ್ವಿ. ವಸ್ತುತಃ ಇವತ್ತು ನಾವು ಪ್ರಾರಂಭ ಮಾಡಬೇಕಾಗಿದ್ದು 11ನೇ ಶ್ಲೋಕದವರೆಗೆ. ಅದರ ನಂತರ ಬರುವಂಥದ್ದು 12ನೇ ಶ್ಲೋಕ ನಮಃ ಪರಸ್ಮೈ ಪುರುಷಾಯ ಭೂಯಸಿ ಅಂತ. ಅದನ್ನು ಕೂಡ ನಾವೀಗ ಗಮನಿಸಬೇಕು. ಕಳೆದ ದಿವಸನೂ ಅದೇ ಮಂಗಲಾಚರಣೆ ನೋಡಿದ್ವಿ.
ತಾನು ಸೃಷ್ಟಿಸಿದ ಸತ್ಯವಾದ ಈ ಪ್ರಪಂಚ ಏನಿದೆ ಅದರ ಸೃಷ್ಟಿ, ಪಾಲನೆ, ನಾಶ ಇದನ್ನೆಲ್ಲವನ್ನು ಕೂಡ ಲೀಲಾಜಾಲವಾಗಿ ಮಾಡ್ತಾನೆ. ಅವನ ಜ್ಞಾನಶಕ್ತಿ, ಇಚ್ಛಾಶಕ್ತಿ ಮತ್ತು ಕ್ರಿಯಾಶಕ್ತಿ ಅಂತ 3 ಶಕ್ತಿಗಳಿವೆ. ಆ ಶಕ್ತಿಗಳ ಮೂಲಕ ಎಲ್ಲವನ್ನೂ ನಡೆಸ್ತಾನೆ. ಪ್ರತಿಯೊಬ್ಬ ಜೀವನ ಅಂತರ್ಧ್ರುವ ಒಳಗೆ ಸ್ಥಿರವಾಗಿದ್ದಾನೆ. ಆದರೆ ಅನುಪಲಭ್ಯ ವರ್ತ್ಮ, ಅವ್ರು ಯಾರಿಗೂ ಕೂಡ ಈತನ ಅರಿವಿನ ಗುರುತೇ ಆಗೋದಿಲ್ಲ, ಈತನ ಅಸ್ತಿತ್ವದ ಗುರುತೇ ಆಗೋದಿಲ್ಲ. ಹೀಗೆ ಸರ್ವಗುಣ ಪರಿಪೂರ್ಣ ಅಂತಹ ಭಗವಂತನಿಗೆ ನಾವು ನಮಸ್ಕಾರ ಮಾಡ್ತೇವೆ ಅಂತ ಈ ಶ್ಲೋಕದಲ್ಲಿ ವರ್ಣಿಸ್ತಾ ಇದ್ದಾರೆ. ಇದಕ್ಕೆ ವಿಜಯಧ್ವಜರ, ಯಾದವಾರ್ಯರ ವ್ಯಾಖ್ಯಾನಗಳು, ಉಳಿದ ವ್ಯಾಖ್ಯಾನಕಾರರ ವ್ಯಾಖ್ಯಾನಗಳು ಇದನ್ನೆಲ್ಲ ನೋಡಬೇಕು. ಹಾಗೆ ವಿಷ್ಣು ತೀರ್ಥರು ಕೂಡ ಭಾಗವತ ಸಾರೋದ್ಧಾರದಲ್ಲಿ ಇದನ್ನೇ ಮೊದಲನೇ ಶ್ಲೋಕದ ರೂಪದಲ್ಲಿ ತಗೊಂಡಿದ್ದಾರೆ. ಅದನ್ನು ಕೂಡ ನಾವು ನೋಡಬೇಕು. ಅದನ್ನೆಲ್ಲ ನೋಡಿದಾಗ ಈ ಶ್ಲೋಕದ ಬಗ್ಗೆ ನಮಗೊಂದು ಚಿತ್ರಣ ಸಿಗುವುದು ಸಾಧ್ಯ. ಸದುದ್ಭವ ಸ್ಥಾನ ನಿರೋಧ ಲೀಲೆಯ ಅಂತಿದೆ. ಈ ಪ್ರಪಂಚದ ಉದ್ಭವ ಅಂದ್ರೆ ಉತ್ಪತ್ತಿ, ಸ್ಥಾನ ಅಂದ್ರೆ ಪಾಲನೆ, ನಿರೋಧ ಅಂದ್ರೆ ನಾಶ. ಇದನ್ನೆಲ್ಲ ಲೀಲೆಯಿಂದ ಮಾಡುವಂಥವನು. ಇದು ನಾನೀಗ ಶ್ರೀಧರರ ವ್ಯಾಖ್ಯಾನ ಓದಿದೆ. 3 ಶಕ್ತಿಗಳನ್ನು ಸ್ವೀಕಾರ ಮಾಡಿದವನು ಅಂತ. ಏನದು ಅಂದ್ರೆ ಚತುರ್ಮುಖ ಬ್ರಹ್ಮ, ಅವನ ರೂಪವನ್ನು ಸ್ವೀಕಾರ ಮಾಡಿದವನು ಭಗವಂತನೇ. ತನ್ನ ರೂಪವನ್ನು ಸ್ವೀಕಾರ ಮಾಡಿದವನಂತೂ ತಾನೇ ತಾನು ಸರಿ. ಮತ್ತೆ ಶಂಕರನ ರೂಪವನ್ನು ಸ್ವೀಕಾರ ಮಾಡಿದ್ದಾನೆ. ಹೀಗೆ ಹಿರಣ್ಯಗರ್ಭ, ಸ್ವಾವತಾರ, ಶಂಕರ ರೂಪ, ಶಕ್ತಿತ್ರಯಂ, ಈ 3 ಶಕ್ತಿಗಳನ್ನು ಸ್ವೀಕಾರ ಮಾಡಿದವನು ಈ ಭಗವಂತ ಅಂತ ಅದರ ತಾತ್ಪರ್ಯ ಹೇಳ್ತಾರೆ. ರಾಧಾಕೃಷ್ಣರು ಕೂಡ ಹೆಚ್ಚು ಕಡಿಮೆ ಇದೇ ರೀತಿಯಾದ ವ್ಯಾಖ್ಯಾನವನ್ನೇ ಮಾಡಿದ್ದಾರೆ. ಸತ್ವ, ರಜಸ್ಸು, ತಮಸ್ಸು ಅನ್ನುವಂಥ 3 ಶಕ್ತಿಗಳನ್ನು ಸ್ವೀಕಾರ ಮಾಡಿದವನು ಅಂತ ಅದಕ್ಕೆ ಅಭಿಪ್ರಾಯ ಹೇಳ್ತಾರೆ. ಅಂತರ್ಭವಾಯ, ಕೆಲವು ಕಡೆ ಅಂತರ್ಭವಾಯ ಅಂತಿದೆ, ಕೆಲವು ಕಡೆ ಅಂತರ್ಧ್ರುವಾಯ ಅಂತಿದೆ. ನಾವು ನೋಡ್ತಿರೋ ಪಾಠಗಳಲ್ಲೆಲ್ಲ ಅಂತರ್ಧ್ರುವ ಅಂತಿದೆ. ಅಂತರ್ಭವ ಅಂದ್ರೂ ಒಂದೇ ಅರ್ಥ. ಚತುರ್ಮುಖ ಬ್ರಹ್ಮ, ವಿಷ್ಣು ಮತ್ತೆ ರುದ್ರ, ಈ 3 ರೂಪಗಳನ್ನ ಈ ಭಗವಂತನೇ ತಾಳಿದ್ದಾನೆ. ಅದರ ಮೂಲಕ ರಜೋಗುಣವನ್ನು, ಸತ್ವಗುಣವನ್ನು ಮತ್ತು ತಮೋಗುಣವನ್ನು ಸ್ವೀಕಾರ ಮಾಡಿದ್ದಾನೆ. ಇವನು ಚತುರ್ಮುಖ ಬ್ರಹ್ಮನ ರೂಪವನ್ನು ತಾಳುವಾಗ ರಜೋಗುಣವನ್ನು ಸ್ವೀಕಾರ ಮಾಡಿದ್ದಾನೆ. ವಿಷ್ಣು ರೂಪವನ್ನು ತಾಳುವಾಗ ತಾನು ಸತ್ವಗುಣವನ್ನು ಸ್ವೀಕಾರ ಮಾಡಿದ್ದಾನೆ. ತಮೋಗುಣವನ್ನು ಸ್ವೀಕಾರ ಮಾಡಿ ರುದ್ರ ರೂಪವನ್ನು ಸ್ವೀಕಾರ ಮಾಡಿದ್ದಾನೆ. ಇದು ನಮಗೆ ಕಾಣಿಸುವಂತಹ ಒಂದು ಶ್ಲೋಕ. ಹೀಗೆ 3 ಶಕ್ತಿಗಳನ್ನು ಸ್ವೀಕಾರ ಮಾಡುವುದು ಅಂದ್ರೆ ಸತ್ವ, ರಜಸ್ಸು, ತಮಸ್ಸು ಅನ್ನುವಂಥ 3 ಗುಣಗಳನ್ನು ಸ್ವೀಕಾರ ಮಾಡುವುದು ಅಂತ ಅರ್ಥ ಹೇಳ್ತಾರೆ ಶ್ರೀಧರರು. ಹೀಗೆ ಉಳಿದೆಲ್ಲರ ವ್ಯಾಖ್ಯಾನಕಾರರ ವ್ಯಾಖ್ಯಾನಗಳು ಕೂಡ ಹೆಚ್ಚು ಕಡಿಮೆ ಇದೇ ಧಾಟಿಯಲ್ಲೇ ನಮಗೆ ಕಂಡು ಬರ್ತವೆ. ಆಚಾರ್ಯರು ಮಾತ್ರ ಅದಕ್ಕೊಂದು ಬೇರೆ ರೀತಿಯಾದಂತಹ ಅರ್ಥವನ್ನು ಹೇಳ್ತಾರೆ. ನಾವು ಅದನ್ನ ಮುಂದೆ ನೋಡೋರಿದ್ದೇವೆ. ಶಕ್ತಿ ಅಂದ್ರೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂತ ಹೀಗೆ 3 ಶಕ್ತಿಗಳನ್ನ ಆಚಾರ್ಯ ಹೇಳ್ತಾರೆ. ಈಗ ನಾವು ಇದರ ಸಾರಾಂಶವನ್ನು ನೋಡುವಾಗ, ಈ ಶ್ಲೋಕದ ಒಂದು ಸರಳ ಅರ್ಥವನ್ನು ನೋಡುವಾಗ ಮೊದಲು ಅದನ್ನೇ ನೋಡಿದ್ದೇವೆ. ಅದರಿಂದ 3 ಶಕ್ತಿಗಳು ಅಂದ್ರೆ ಅವೇ ಶಕ್ತಿಗಳೇ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಮತ್ತು ಜ್ಞಾನಶಕ್ತಿ ಅಂತ ಅವು ಮುಖ್ಯವಾಗಿ. ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇ ಸ್ಥಿತಃ ಸ್ವಯಂ ಚ ವಿಷ್ಣು ರೂಪೇಣ ತಿಷ್ಠತಿ ಅಂತ ಹೀಗೆ ಒಂದು ಆಚಾರ್ಯರು ಕೂಡ ಇದನ್ನ ಇಂಥದೊಂದು ಶ್ಲೋಕವನ್ನ ಹೇಳೇ ಹೇಳ್ತಾರೆ. ಬ್ರಹ್ಮಣಿ ಬ್ರಹ್ಮರೂಪೋಸೌ, ಚತುರ್ಮುಖ ಬ್ರಹ್ಮನಲ್ಲಿ ಬ್ರಹ್ಮ ಎಂಬ ರೂಪದಿಂದಲೇ ಇದ್ದಾನೆ ಈ ಭಗವಂತ. ಶಿವರೂಪಿ ಶಿವೇ ಸ್ಥಿತಃ, ಮತ್ತೆ
ಶಿವನ ಎಂಬ ರೂಪದಿಂದ ಶಿವನಲ್ಲಿದ್ದಾನೆ. ಸ್ವಯಂ ಚ ವಿಷ್ಣು ರೂಪೇಣ, ಇನ್ನು ತಾನು ಸ್ವಯಂ ವಿಷ್ಣು ರೂಪದಿಂದಿದ್ದಾನೆ ಅಂತ ಆಚಾರ್ಯರು ಕೂಡ ಈ ಹಿಂದೆ ಒಂದು ಕಡೆ ಹೇಳಿದ್ದಾರೆ. ಆದರೆ ಇಲ್ಲಿ ನಾವು ನೋಡುವಂತಹ 3 ಶಕ್ತಿಗಳು ಅಂತಂದ್ರೆ ಸತ್ವರಜಸ್ಸು ತಮಸ್ಸು ಅಂತ ಮಾತ್ರ ಅರ್ಥ ಮಾಡದೆ ಅದಕ್ಕೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂತ 3 ಥರದ ಶಕ್ತಿಗಳು ಅಂತ ಅರ್ಥ ಮಾಡಬೇಕು. ಇದಕ್ಕೆ ವಿಜಯಧ್ವಜರು ಮತ್ತು ಯಾದವಾರರು ಏನು ಅರ್ಥ ಮಾಡ್ತಾರೆ ಅಂತ ಅನ್ನೋದನ್ನ ಈಗ ಮೊದಲೊಂದು ಬಾರಿ ನಾವು ಗಮನಿಸೋಣ. ಶಕ್ತಿನಾಂ ತ್ರಿತಯಂ ಅಂದ್ರೆ 3 ಶಕ್ತಿಗಳು ಅಂದ್ರೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂತ ಅರ್ಥ ಆಚಾರ್ಯರ ಅಭಿಪ್ರಾಯಕ್ಕೆ ಅನುಗುಣವಾಗಿ ವಿಜಯಧ್ವಜರು ಯಾದವಾರರು ಹೇಳಲೇಬೇಕು, ಅದನ್ನ ಹೇಳೇ ಇದ್ದಾರೆ. ಇಚ್ಛಾ ಜ್ಞಾನಂ ಕ್ರಿಯಾಚೇತಿ ನಿತ್ಯಾಶಕ್ತಯ ಈಶಿತು ಸ್ವರೂಪಭೂತ ಅಪಿತು ಭೇದವದ್ ವ್ಯಾವಹಾರಿಕಾ ಅಂತ ಪ್ರಕಾಶ ಸಂಹಿತ ಅದೊಂದು ಮಾತಿದೆ. ಅದಕ್ಕನುಸಾರವಾಗಿ ನಿತ್ಯ ಗೃಹೀತ ಶಕ್ತಿ ತ್ರಿತಯಾಯ, ಯಾವತ್ತೂ ಕೂಡ ಈ 3 ಶಕ್ತಿಗಳನ್ನು ಆತ ಇಟ್ಟುಕೊಂಡೇ ಇರ್ತಾನೆ ಅಂತ ವರ್ಣನೆ ಮಾಡ್ತಾರೆ. ಆಚಾರ್ಯರ ಮಾತಿನಲ್ಲೇ ನಿತ್ಯ ಗೃಹೀತ, ನಿತ್ಯವಾಗಿ ಯಾವತ್ತೂ ಕೂಡ ಇಟ್ಕೊಂಡಿರ್ತಾನೆ ಈ ಶಕ್ತಿಗಳನ್ನು. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅನ್ನೋ ಈ 3 ಶಕ್ತಿಗಳು ಯಾವತ್ತೂ ಕೂಡ ಅವನಿಗೆ ಇದ್ದೇ ಇರ್ತವೆ ಅಂತ ತಾತ್ಪರ್ಯ. ಅಂತರ್ಧ್ರುವ ಅಂದ್ರೆ ಅಂತರ್ಯಾಮಿತ್ವೇನ ಸಂತತಂ ಅಂತಸ್ಥಿತಾಯ, ಯಾವತ್ತೂ ಇವನು ಒಳಗೆ ಬಂದಿದ್ದಾನೆ, ನಮ್ಮ ಒಳಗೀತ ಯಾವತ್ತಿನಿಂದ ಇದ್ದಾನೆ ಅಂತ ಪ್ರಶ್ನೆ ಬಂದ್ರೆ ಅದು ಯಾವುದೋ ಒಂದು ಕಾಲದಲ್ಲಿ ಆತ ಇರ್ಲಿಕ್ಕೆ ಪ್ರಾರಂಭಿಸಿದ್ದಲ್ಲ, ಇನ್ನೊಂದು ಯಾವುದೋ ಕಾಲದಿಂದ ಇಲ್ಲಿಂದ ಅವನು ಎದ್ದು ಹೋಗ್ತಾನೆ ಅಂತನೂ ಇಲ್ಲ. ಅನಾದಿ ಕಾಲದಿಂದಲೂ ಕೂಡ ನಮ್ಮ ಒಳಗೆ ಆತ ಇದ್ದೇ ಇದ್ದಾನೆ. ಹೀಗೆ ಅಂತರ್ಧ್ರುವಾಯ, ಧ್ರುವ ಅಂದ್ರೆ ಸ್ಥಿರ ಅಂತ ಅರ್ಥ. ಅನುಪಲಭ್ಯವರ್ತ್ನ, ನಮ್ಮ ಒಳಗೆ ಇದ್ದಾನೆ, ಆದ್ರೆ ನಮ್ಗೆ ಯಾರಿಗೂ ಕೂಡ ಆತನ ಬಗ್ಗೆ ಪೂರ್ಣವಾದಂತ ಅರಿವೇ ಆಗೋದಿಲ್ಲ. ಅನುಪಲಭ್ಯವರ್ತ್ನ ಮತ್ತೆ ಪುರುಷ, ಪುರುಷ ಅಂದ್ರೆ ಪೂರ್ಣ ಅಂತ ಅರ್ಥ. ಸತ್, ಈ ಜಗತ್ತು ಪರಮಾತ್ಮ ಸೃಷ್ಟಿಸಿದಂತಹ ಈ ಜಗತ್ತು ಏನಿದೆ ಅದು ಸತ್ಯವಾದ ಜಗತ್ತು. ಈ ಸತ್ಯವಾದ ಜಗತ್ತಿನ ಉದ್ಭವ ಅಂದ್ರೆ ಉತ್ಪತ್ತಿ, ಸ್ಥಾನ ಅಂದ್ರೆ ಸ್ಥಿತಿ, ಮತ್ತು ನಿರೋಧ ಅಂದ್ರೆ ಅದರ ನಾಶ. ಇದೆಲ್ಲವನ್ನು ಕೂಡ ಲೀಲೆಯಿಂದ ಮಾಡುವವನವನು. ಇದು ನಮಗೆ ವಿಜಯಧ್ವಜರ ಮಾತಿನಲ್ಲಿ ಕಾಣಿಸುವಂತಹ ಅರ್ಥ. ಅಂತರ್ಧ್ರುವಾಯ, ಒಳಗಿದ್ದಾನೆ ಅನ್ಲಿಕ್ಕೆ ಏನು ಪ್ರಮಾಣ ಅಂದ್ರೆ ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರೇ ವಚ. ಈ ಜಗತ್ತಿನಲ್ಲಿ 2 ಪುರುಷರಿದ್ದಾರೆ, ಕ್ಷರ ಪುರುಷ ಮತ್ತು ಅಕ್ಷರ ಪುರುಷ ಅಂತ. ಅದರಲ್ಲಿ ಕ್ಷರ ಪುರುಷರು ಅಂದ್ರೆ ನಾವೆಲ್ಲ ನಮ್ಮ ಶರೀರವನ್ನು ಒಂದಲ್ಲ ಒಂದು ದಿವಸ ನಾವು ಕಳ್ಕೋತೇವೆ, ಅದನ್ನು ನಾವು ಕ್ಷರ ಪುರುಷರು. ಅಕ್ಷರ ಪುರುಷಳು ಅಂದ್ರೆ ಲಕ್ಷ್ಮೀದೇವಿ. ಅವಳಿಗಿಂತ ಉತ್ತಮನಾದವನು ಭಗವಂತ ಇದ್ದಾನೆ. ಅವನು ಯಾವತ್ತೂ ಕೂಡ ಈ ಜೀವನ ಜೊತೆಗೆ ಇದ್ದೇ ಇರ್ತಾನೆ ಇತ್ಯಾದಿ ಪ್ರಮಾಣಗಳಿಂದ ನಮಗದು ತಿಳಿದು ಬರ್ತದೆ. ಪರಸ್ಮೈ ಪುರುಷಾಯ ಅಂತಿದೆಯಲ್ಲ, ಅಂದ್ರೆ ಸರ್ವೋತ್ತಮನಾದಂಥ ಪುರುಷ ಅಂತ ಅದರ ತಾತ್ಪರ್ಯ. ಪರ ಅಂದ್ರೆ ಸರ್ವೋತ್ತಮ, ಕೇವಲ ಇನ್ನೊಬ್ರು ಯಾರು ಅಂತ ಅರ್ಥ ಅಲ್ಲ. ಯಾಕೆ ಅವನು ಸರ್ವೋತ್ತಮ ಅಂದ್ರೆ ಭೂಯಸೆ, ಗುಣಪೂರ್ಣನಾದವನು. ಗುಣಪೂರ್ಣತ್ವ ಹೇಗೆ ಬಂತು ಅಂದ್ರೆ ಈ ಜಗತ್ತಿನ ಉತ್ಪತ್ತಿ, ಪಾಲನೆ ಇತ್ಯಾದಿಗಳನ್ನು ಮಾಡುವುದರಿಂದ ಅವನಿಗೆ ಈ ಎಲ್ಲ ಹೆಸರುಗಳು ಕೂಡ ಸಲ್ಲುತ್ತವೆ ಅಂತ ತಾತ್ಪರ್ಯ. ರಜಸ್ಸು ಮೊದಲಾದ ಶಕ್ತಿಗಳನ್ನು ಸ್ವೀಕಾರ ಮಾಡ್ತಾನೆ. ರಜಸ್ಸನ್ನು ಸ್ವೀಕಾರ ಮಾಡಿರ್ತಾನೆ, ಸತ್ವಗುಣವನ್ನು ಸ್ವೀಕಾರ ಮಾಡಿರ್ತಾನೆ, ತಮೋಗುಣವನ್ನು ಸ್ವೀಕಾರ ಮಾಡಿರ್ತಾನೆ. ಅದರ ಬಾಧೆಗೆ ಆತ ಎಂದು ಒಳಗಾಗೋದಿಲ್ಲ. ಆದ್ರಿಂದ ಸತ್ವರಜಸ್ಸು ತಮಸ್ಸು ಮೊದಲಾದ ಶಕ್ತಿಗಳನ್ನು ಸ್ವೀಕಾರ ಮಾಡಿರ್ತಾನೆ, ಮಾಡಿರೋದಿಲ್ಲ ಅಂತಲ್ಲ. ಆದರೆ ಆ ಶಕ್ತಿಗಳನ್ನು ಯಾವತ್ತೂ ಸ್ವೀಕಾರ ಮಾಡಿರೋದಿಲ್ಲ. ಯಾವತ್ತೂ ಸ್ವೀಕಾರ ಮಾಡಲ್ಪಟ್ಟ ಶಕ್ತಿಗಳು ಅಂದ್ರೆ ಈ ಜ್ಞಾನಶಕ್ತಿ, ಇಚ್ಛಾಶಕ್ತಿ ಮತ್ತು ಕ್ರಿಯಾಶಕ್ತಿ ಅಂತ ಶಕ್ತಿಗಳು ಮಾತ್ರ. ಹಾಗಂದ್ರೆ ಏನು? ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ತೀರಾ ಸಾಮಾನ್ಯವಾದಂತಹ ಒಂದು ಕಸ ಗುಡಿಸುವ ಕೆಲಸ
ಅಡಿಗೆ ಮಾಡುವ ಕೆಲಸ, ನಮ್ಮ ಮನೆ ಕೆಲಸಗಳು, ಮತ್ತೆಂಥದೇ ಕೆಲಸ ಇರಲಿ, ಮಹಾ ದೊಡ್ಡ ಕಾರ್ಯವೇ ಆಗಿರಲಿ, ಒಬ್ಬ ರಾಜನಿಂದ ಭಿಕ್ಷುಕನವರೆಗೆ ಹಿಡಿದು ಎಲ್ಲ ಕೆಲಸಗಳು ಏನಿವೆ, ಈ ಅಲ್ಲಿ ಯಾವ ಕೆಲಸ ಮಾಡಬೇಕಾದ್ರೂ ಕೂಡ ಮೂಲತಃ ಜ್ಞಾನಶಕ್ತಿ ಅನ್ನೋದೊಂದು ಬೇಕು. ಅದರ ಬಗ್ಗೆ ಜ್ಞಾನ ಬೇಕು ಮನುಷ್ಯನಿಗೆ. ಅದರ ಮೂಲಕ ಮಾಡಬೇಕೆಂಬ ಬಯಕೆ ಬರಬೇಕು. ಅದನ್ನು ಇಚ್ಛಾಶಕ್ತಿ ಅಂತಾರೆ. ಅದಾದ್ಮೇಲೆ ಮೂರನೇದಾಗಿ ಕ್ರಿಯಾಶಕ್ತಿ, ಅದನ್ನ ಕಾರ್ಯರೂಪಕ್ಕೆ ಇಳಿಸಬೇಕು. ಹಾಗೆ ಇಳಿಸಿದಾಗಲೇ ಅದು ಕೆಲಸ ಆಗುವುದು. ಹೀಗೆ 3 ಥರದ ಶಕ್ತಿಗಳಿವೆ. ಅದನ್ನು ಸ್ವೀಕಾರ ಮಾಡಿದವನು ಅಂತ ಅದರ ತಾತ್ಪರ್ಯ. ಈ ಶಕ್ತಿಗಳು ಮಾತ್ರ ಯಾವತ್ತೂ ಅವನಲ್ಲಿವೆ. ಸೃಷ್ಟಿಕಾಲದಲ್ಲೇ ಸತ್ವಾರಜಸ್ಸು ತಮಸ್ಸು ಗುಣಗಳನ್ನು ಸ್ವೀಕಾರ ಮಾಡಿರ್ತಾನೆ. ಪ್ರಳಯ ಕಾಲದಲ್ಲಿ ತಮೋ ಗುಣವನ್ನು ಸ್ವೀಕಾರ ಮಾಡಿರ್ತಾನೆ. ಸತ್ವಗುಣವನ್ನು ಸ್ವೀಕಾರ ಮಾಡಿ ಸೃಷ್ಟಿಸ್ತಾನೆ. ರಜೋಗುಣವನ್ನು ಸ್ವೀಕಾರ ಮಾಡಿ ಸೃಷ್ಟಿಸ್ತಾನೆ. ಸತ್ವಗುಣವನ್ನು ಸ್ವೀಕಾರ ಮಾಡಿ ಪಾಲಿಸ್ತಾನೆ. ತಮೋ ಗುಣವನ್ನು ಸ್ವೀಕಾರ ಮಾಡಿ ಜಗತ್ತಿನ ಪ್ರಳಯದ ಕಡೆಗೆ ಎಳೆದುಕೊಂಡು ಹೋಗ್ತಾನೆ. ಆದರೆ ಸೃಷ್ಟಿ ನಾಶ ಇದಿಲ್ಲದೆ ಹೋದಂತಹ ಪ್ರಸಂಗದಲ್ಲೂ ಅವನಿಗೆ ಸತ್ವರಜಸ್ತಮ ಗುಣಗಳ ಸ್ವೀಕಾರ ಇರೋದಿಲ್ಲ. ಆದರೆ ಜ್ಞಾನಶಕ್ತಿ ಮತ್ತು ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಅನ್ನೋದು ಮಾತ್ರ ಆತನಲ್ಲಿ ಯಾವತ್ತೂ ಕೂಡ ಇದ್ದೇ ಇರ್ತದೆ. ಆಚಾರ್ಯರು ತಮ್ಮ ಭಾಗವತ ತಾತ್ಪರ್ಯದಲ್ಲಿ ಇತಿವಚನಾತ್ ನಿತ್ಯ ಗೃಹೀತ ಶಕ್ತಿತ್ವಮೇವ, ಯಾವತ್ತೂ ಕೂಡ ಅದನ್ನು ಸ್ವೀಕಾರ ಮಾಡಿರ್ತಾನೆ. ಆ ಶಕ್ತಿಗಳನ್ನು ಗೃಹೀತ ಶಕ್ತಿತ್ವತೆಯಾಯ ಅಂತಿದೆ ಭಾಗವತದಲ್ಲಿ. ಶಕ್ತಿಗಳನ್ನು ಸ್ವೀಕಾರ ಮಾಡಿರ್ತಾನೆ. ಅದಕ್ಕೆ ನಿತ್ಯ ಅಂತ ಅನ್ನೋದೊಂದು ನಾವು ಸೇರಿಸ್ಕೋಬೇಕು ಅಂತ ಹೀಗದರ ತಾತ್ಪರ್ಯ. ಗೃಹೀತ ಅಂತಿದೆಯಲ್ಲ, ಗೃಹೀತ ಎಂಬ ಪದಕ್ಕಿಂತ ಮುಂಚೆ ನಿತ್ಯ ಎಂಬುದನ್ನು ಅಧ್ಯಾಹಾರ ಮಾಡ್ಕೋಬೇಕು ಅಂತ ಯಾದವಾರರು ಅಲ್ಲಿ ವರ್ಣನೆ ಮಾಡ್ತಾರೆ. ಇವು 3 ಶಕ್ತಿಗಳು ಸ್ವರೂಪಭೂತಾಹ, ಅದನ್ನು ಭಗವಂತನ ಸ್ವರೂಪಭೂತವಾದ ಶಕ್ತಿಗಳೇ ಇವು. ಅಷ್ಟಾದರೂ ಕೂಡ ಭಗವಂತನ ಶಕ್ತಿ ಅಂತಾರೆ. ಭಗವಂತನನ್ನೇ ಶಕ್ತಿ ಅಂತ ಹೇಳೋದಿಲ್ಲ. ಭಗವಂತನ ಶಕ್ತಿ, ಭಗವಂತನ ಇಚ್ಛೆ, ಭಗವಂತನ ಕ್ರಿಯೆ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ವಸ್ತುತಃ ಶಕ್ತಿಗೂ ಅವನಿಗೂ ಭೇದವಿಲ್ಲ. ಭೇದ ಇಲ್ಲದೆ ಹೋದರೂ ಕೂಡ ಅವನ ಶಕ್ತಿ ಅಂತ ಹೇಳುವುದು ಹೇಗೆಂದರೆ ವಿಶೇಷದ ಬಲದಿಂದ. ಭೇದವತ್ತು ವ್ಯಾವಹಾರಿಕಾಹ ಅಪಿ ತಥಾಪಿತು ವಿಶೇಷ ಬಲಾತ್, ವಿಶೇಷದ ಬಲದಿಂದ ಹೀಗೆಲ್ಲ ವ್ಯಾವಹಾರಿಕಾಹ ವ್ಯವಹಾರ ವಿಷಯ ಭವಂತಿ. ಯಾದವಾರ್ಯರ ಮಾತಾಡಿ ಕೇಳಿ ಬರ್ತದೆ. ಧ್ರುವ ಅಂದರೆ ಸ್ಥಿತ, ಒಳಗೆ ದೃಢವಾಗಿ ನಿಂತವನು, ಗಟ್ಟಿಯಾಗಿ ನೆಲ ಮಾಡ್ಕೊಂಡು ನಿಂತವನು ಅಂತದರ ತಾತ್ಪರ್ಯ. ಇದು ಯಾದವಾರ್ಯರು ಮತ್ತೆ ವಿಜಯಧ್ವಜರು ನಮಗೆ ತೋರಿಸಿಕೊಟ್ಟಂತಹ ಅರ್ಥ. ಇದಕ್ಕೆ ವಿಷ್ಣು ತೀರ್ಥರು ಭಾಗವತ ಸಾರೋದ್ಧಾರದಲ್ಲಿ ಆರಂಭದಲ್ಲೇ ಇದನ್ನು ತಗೊಂಡಿದ್ದಾರೆ ಅಂತ ನಾವೀಗಾಗಲೇ ನೋಡಿದ್ವಿ. ಅವರು ಅದಕ್ಕೆ ಏನು ಹಿನ್ನೆಲೆ ಕೊಟ್ಟಿದ್ದಾರೆ, ಅದಕ್ಕೆ ಏನು ವ್ಯಾಖ್ಯಾನ ಮಾಡಿದ್ದಾರೆ, ಅದನ್ನು ನಾವೀಗ ನೋಡ್ಬೇಕು. ಇಹ ಖಲು ವಿವಿಧ ಭವ ಪರಿತಾಪ ಖಿನ್ನಾನಾಂ ಸಕಲ ಸುಜನಾನಾಂ ತದಪನೋದಾಯ ಅಖಿಲ ಪುರುಷಾರ್ಥ ಪ್ರಾಪ್ತಯೇ ಚ ಭಗವತಾ ನಾರಾಯಣೇನ ಪರಮಕೃತಯ ವಿನಿರ್ಮಿತೆ ಶ್ರೀಮತಿ ಮಹಾಭಾಗವತೆ. ಸಂಸಾರದಲ್ಲಿ ನಾವೆಲ್ಲ ನಾನಾ ಥರದ ತಾಪತ್ರಯಗಳಿಂದ ಪೀಡಿತರಾಗಿದ್ದೇವೆ. ನಮ್ಮ ದುಃಖದ ಪರಿಹಾರಕ್ಕಾಗಿ, ಸುಖ ಪ್ರಾಪ್ತಿಗಾಗಿ ಭಗವಂತ ನಾರಾಯಣ ನಮಗೆ ಪುರುಷಾರ್ಥಗಳನ್ನು ಕೊಡಬೇಕು, ನಮ್ಮನ್ನು ಸಂಸಾರದಿಂದ ದಾಟಿಸಿ ಮುಕ್ತರನ್ನಾಗಿ ಮಾಡಬೇಕು ಅಂತ ದಯೆಯಿಂದ, ಪರಮಕೃಪೆಯಿಂದ ರಚಿಸಿದ್ದು ಈ ಶ್ರೀಮದ್ ಭಾಗವತ. ಅದರಲ್ಲಿ ಒಟ್ಟು ವಸ್ತುತಃ 12 ಸ್ಕಂಧಗಳಿವೆ. ದ್ವಾದಶ ಸ್ಕಂಧೆ ಕಾನಿಚಿದೇವ ಪದ್ಯಾನಿ ಆಪದ್ಯಪಿ ಸಂತತ ಮನುಸಂಧಾನಾಯ. 18,000 ಶ್ಲೋಕಗಳಿವೆ, 12 ಸ್ಕಂಧಗಳಿವೆ. ಅಷ್ಟು ದೊಡ್ಡ ಗ್ರಂಥದಲ್ಲಿ ಯಾವುದನ್ನು ನಾವು ಯಾವಾಗ ಉಪಯೋಗ ಮಾಡಬೇಕು ಅಂತ ನಮ್ಮಂಥವ್ರಿಗೆ ಗೊಂದಲ ಆಗಿಬಿಡ್ತದೆ. ಬಹಳ ದೊಡ್ಡ ಗ್ರಂಥವಾಗಿ ಕಾಣ್ತದೆ. ಆ ಗ್ರಂಥದಿಂದ ನಾವು ಪಲಾಯನೆ ಮಾಡಿಬಿಡ್ತೇವೆ ಅಷ್ಟೇ, ಗ್ರಂಥವನ್ನು ಬಿಟ್ಟು. ಅದಕ್ಕಾಗಿ ಜೀವನದಲ್ಲಿ ಯಾವ ಆಪತ್ತು ಬಂದರೂ ಕೂಡ ಆ ಆಪತ್ತಿನ ಪರಿಹಾರಕ್ಕಾಗಿ ನಾವು ಅನುಸಂಧಾನ ಮಾಡಬೇಕಾದ ಸಂದೇಶವನ್ನು ಕೊಡುವ ಕೆಲವು ಶ್ಲೋಕಗಳು ಈ ಭಾಗವತ ಸಾರೋದ್ಧಾರದಲ್ಲಿವೆ. ಅಲ್ಪಮತಿಗಳಿಗೆ ಒಂದು ಉಪಕಾರ ಮಾಡಲಿಕ್ಕೋಸ್ಕರ ಅದನ್ನು ಈ 18,000 ಶ್ಲೋಕಗಳ ಪೈಕಿ ಸುಮಾರು 360 ಶ್ಲೋಕಗಳನ್ನು ಮಹಾನ್ ಅವಧೂತರಾದ ಜಯತೀರ್ಥ ಅನ್ನುವ ಹೆಸರಿನ ಈ ವಿಷ್ಣು ತೀರ್ಥಾಚಾರ್ಯರು ಸಂಗ್ರಹ ಮಾಡಿದ್ದಾರೆ ಮತ್ತು ಅದಕ್ಕೆ ತಾವೇ ವ್ಯಾಖ್ಯಾನ ಮಾಡಿದ್ದಾರೆ.
ಪ್ರಕಟೀಕೃತ ಇಚ್ಛಾದಿತ್ಯತೆಯಾಯ. ಅಂತರ್ಧ್ರುವ ಅಂತಿದ್ದೀರ, ಒಳಗಿದ್ದಾನೆ ಅಂತ. ಒಳಗಿರುವುದು ಅಂದ್ರೆ ಹೇಗೆ ಅಂದ್ರೆ ಬಿಂಬರೂಪದಿಂದ ಇರುವುದು. ಅಂತಹ ಬಿಂಬರೂಪತೆಯ ಅನಾದಿತಃ ವರ್ತಮಾನಾಯ. ಅಷ್ಟಾದರೂ ಕೂಡ ಅನುಪಲಭ್ಯ ವರ್ತನೆ, ನಮಗೆ ಅವನ ಗತಿಯೇ ತಿಳಿಯೋದಿಲ್ಲ. ಅವನ ಸ್ಥಿತಿಗತಿಗಳೇನು, ಅವನು ಏನು ಮಾಡ್ತಿದ್ದಾನೆ ಅಂತನ್ನುವುದೇ ತಿಳಿಯೋದಿಲ್ಲ. ಭೂಯಸ್ ಅಂತ ಶಬ್ದ ಇದೆ. ಭೂಯಸ್ ಅಂದ್ರೆ ಪೂರ್ಣವಾನಾದವನು, ಸ್ವತಂತ್ರನಾದವನು ಅಂತದರ ತಾತ್ಪರ್ಯ. ಆದ್ದರಿಂದ ಅವನು ಸರ್ವೋತ್ತಮನೂ ಹೌದು. ಪುರುಷಾಯ, ಪುರುಷ ಎಂಬ ಶಬ್ದದಿಂದ ವಾಚ್ಯನಾದವನು ಅವನು. ಅಂತಹ ಭಗವಂತನಿಗೆ ನಮಸ್ಕಾರ ಅಂತ ಅಲ್ಲಿ ಅವರು ನಮಸ್ಕಾರ ಮಾಡಿದ್ದಾರೆ. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಅಂತ ಹೀಗೆ ಈಗ ಭಗವಂತನಿಗೆ ನಮಸ್ಕಾರ ರೂಪವಾದಂತಹ ಶ್ಲೋಕಗಳಿವೆಯಲ್ಲ, ಇಂಥವು ಅನೇಕ ಶ್ಲೋಕಗಳು ಬರ್ತವೆ ಭಾಗವತದಲ್ಲಿ. ಭಾಗವತ ಅಂತ ಅನ್ನೋದು ಅನೇಕ ಥರದ ಸ್ತೋತ್ರಗಳನ್ನು ತನ್ನ ಒಡಲಲ್ಲಿ ಇಟ್ಕೊಂಡಂತಹ ಒಂದು ಅದ್ಭುತವಾದ ಗ್ರಂಥ. ಅದಕ್ಕಾಗಿಯೇ ನಿತ್ಯ ನಾವು ಭಗವಂತನಿಗೆ ಪೂಜಾ ಮಾಡುವಾಗ, ತುಳಸಿ ಇತ್ಯಾದಿಗಳಿಂದ ಆತನ ಅರ್ಚನೆ ಮಾಡುವಾಗ, ಹೂವಿನಿಂದ ಅರ್ಚನೆ ಮಾಡುವಾಗ, ಪ್ರದಕ್ಷಿಣ ನಮಸ್ಕಾರಾದಿಗಳನ್ನು ಹಾಕುವಾಗ, ಎಲ್ಲ ಸಂದರ್ಭದಲ್ಲೂ ಕೂಡ ಮಂಗಳಾರತಿ ಮಾಡುವಾಗ, ಎಲ್ಲ ಸಂದರ್ಭದಲ್ಲೂ ಕೂಡ ಇಂಥ ಶ್ಲೋಕಗಳನ್ನು ಹೇಳಿ ಅದರಲ್ಲಿರುವಂತಹ ಅನುಸಂಧಾನವನ್ನು ಮನಸ್ಸಲ್ಲಿ ಇಟ್ಕೊಂಡು ಹಾಗೆ ಭಗವಂತನ ಸೇವಾ ಮಾಡಬೇಕು ನಾವು. ಅಂಥ ಕೆಲವು ಶ್ಲೋಕಗಳನ್ನು ವಿಷ್ಣು ತೀರ್ಥರೇ ತಾವೇ ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಇದು ಅದರ ಪೈಕಿ ನಾವು ನೋಡ್ತಿರುವಂತಹ ಮೊದಲನೇ ಶ್ಲೋಕ. ಭಾಗವತದಲ್ಲಿ 2ನೇ ಸ್ಕಂದದ 4ನೇ ಅಧ್ಯಾಯದಲ್ಲಿ 12ನೇ ಶ್ಲೋಕ, ಸಾರೋದ್ಧಾರದಲ್ಲಿ ಇದು 1ನೇ ಶ್ಲೋಕ. ಅದನ್ನು ಇವತ್ತು ನಾವು ಶ್ರವಣ ಮಾಡಿದ್ದೀವಿ. ಮುಂದೆ ಭೂಯೋ ನಮಸ್ಸದ್ ಹೃದಯಚ್ಛಿದೆ ಅಂತ ಆ ಶ್ಲೋಕ, ಅದರ ಅರ್ಥ ಮತ್ತೆ ವಿಷ್ಣು ತೀರ್ಥರು ಅದನ್ನು ಕೂಡ ತಮ್ಮ ಸಾರೋದ್ಧಾರದಲ್ಲಿ ಸಂಗ್ರಹ ಮಾಡಿದ್ದಾರೆ. ಅದೆಲ್ಲವನ್ನು ಕೂಡ ನಾವು ನಾಳೆ ದಿವಸ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನಂತು, ಹುಸಿಗೆ ಹಾಕಿದಿರೋ ಇನ್ನು ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ.